ಹಲೋ ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ನಿಮಗೊಮ್ಮೆ ನನ್ನ ಬಾಬಿದು ಮನೆ ಒಂದು ಹೋಮ್ ಟೂರ್ ಥರ ಮಾಡಿ ತೋರಿಸ್ತೇನೆ. ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗ್ತದೆ. ಇದು ಇವರದು ಅಕ್ಕನ ಮನೆ, ಈಗ ಕಟ್ತಾ ಇದ್ದಾರೆ. ಇಲ್ಲಿ ತೊಂಡಿ ಗುಡಿಸ್ತಾ ಉಂಟು. ಇದು ಇವರದು ಮನೆ. ಇದು ಈಗ ಅವರು ಪರ್ಚೇಸ್ ಮಾಡಿದ್ದು ತಾರ್, ಈಗ ರೀಸೆಂಟಾಗಿ ಒಂದು 2 months ಆಯಿತು. ಇಲ್ಲಿಂದ ಹೀಗೆ ಬಂದರೆ ದೊಡ್ಡ ಹೊರಾಂಗಣ ಉಂಟು. ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ಒಂದು ಚೇರ್ ಇಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ. ಮತ್ತು ಇಲ್ಲಿ ಸೈಡಲ್ಲಿ ಒಂದು ಉಯ್ಯಾಲೆ ಉಂಟು, ಉಯ್ಯಾಲೆ. ಇಲ್ಲಿಂದ ಒಳಗಡೆ ಬಂದರೆ ಇದು ನಮ್ಮದು ಎಂಟ್ರೆನ್ಸ್ ಹಾಲ್, ಅಂದರೆ ಗೆಸ್ಟ್ ಎಲ್ಲ ಕೂತ್ಕೊಳ್ಳಿಕ್ಕೆ. ಸೊ ಇಲ್ಲಿ ಸೋಫಾ ಇಟ್ಟಿದ್ದಾರೆ, ಆಮೇಲೆ ಇಲ್ಲಿ TV ಎಲ್ಲ ಇಟ್ಟಿದ್ದಾರೆ, ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಈ ಥರ ಇಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ಡೈನಿಂಗ್ ಹಾಲ್. ಇಲ್ಲಿ ಕೂತ್ಕೊಂಡು ನಾವು ಊಟ ಎಲ್ಲ ಮಾಡಲಿಕ್ಕೆ ಡೈನಿಂಗ್ ಹಾಲ್ ಥರ ಸೆಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದರೆ ನಿಮಗೆ ಹ್ಯಾಂಡ್ ವಾಶ್, ಅಂದರೆ ನಾವು ಕೈ ತೊಳಿಲಿಕ್ಕೆ ಇಲ್ಲಿ ಜಾಗ ಇಟ್ಟಿದ್ದಾರೆ. ಇದು ಅಣ್ಣನ ಮಗನದ್ದು ಕಾರ್ ಇಟ್ಟಿದ್ದಾರೆ, ಮತ್ತು ಎಂಥ ಸ್ಟಡಿ ಟೇಬಲ್ ಮತ್ತು ಅವರದ್ದು ಡ್ರೆಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ಮತ್ತು ಇದು ಇನ್ವರ್ಟರ್. ಇದು ಅಪ್ಸ್ಟೇರ್, ಮೇಲೆ ಹೋಗಲಿಕ್ಕೆ, ಮೇಲೆ ಹತ್ತಲಿಕ್ಕೆ. ಆಮೇಲೆ ನೋಡಿ, ಇಲ್ಲಿಂದ ನೋಡಿದರೆ ಅಲ್ಲಿ ಒಂದು ಬೆಡ್ರೂಮು, ಇಲ್ಲಿ ಒಂದು ಬೆಡ್ರೂಮು, ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್, ಟೋಟಲ್ 3 bedroom. ಮತ್ತು ಇದೊಂದು ಎಂಥ ನಮ್ಮದು ನಮಾಜ್ ಕೋಣೆ ಅಂತ ಹೇಳ್ತೇವೆ, ನಮಾಜ್ ಮಾಡಲಿಕ್ಕೆಲ್ಲ ಇಲ್ಲಿ ಇದು ಮಾಡಿದ್ದಾರೆ. ಇಲ್ಲಿ ಏನಿಲ್ಲ, ಒಂದು 4-5 ಮಂದಿ ಕೂತ್ಕೊಂಡು ನಮಾಜ್ ಮಾಡ್ಬೋದು. ಮತ್ತು ಫ್ಯಾನ್ ಉಂಟು. ಇಲ್ಲಿಂದ ಇದೊಂದು ಕಾಮನ್ ಬಾತ್ರೂಮ್. ನೀರು ಯಾರೋ ವೇಸ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಕಾಮನ್ ಬಾತ್ರೂಮ್. ಇಲ್ಲಿ ಮಕ್ಕಳೆಲ್ಲ ಮಲಗಿದ್ದಾರೆ. ಇಲ್ಲಿ ನಾನು ಮಲಗಿದ್ದೆ, AC ಹಾಕಿ ಮಲಗಿದ್ದು, ಒಳ್ಳೆ ನಿದ್ರೆ ಎಲ್ಲ ಹಿಡಿದಿತ್ತು. ನನ್ನ ತಾಯಿ ಮಲಗಿದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಮಲಗಿದ್ದರು, ಫುಲ್ಲು ನೈಟ್ ಫುಲ್ಲೆಲ್ಲ ಒಟ್ಟಿಗೆ ಮಲಗಿದ್ದು ಇಲ್ಲಿ. ಮತ್ತೆಂತ, ಇಲ್ಲಿ ಒಂದು ಕಬೋರ್ಡ್ ಉಂಟು, ಮತ್ತು ಇಲ್ಲೊಂದು ಎಕ್ಸ್ಟ್ರಾ ಚೇರ್ ಉಂಟು, ಅಷ್ಟೇ. ಇಲ್ಲಿ ಇದೊಂದು ರೂಮೆಲ್ಲ ಒಟ್ರಾಶಿಯಾಗಿ ಉಂಟು, ಅಂದರೆ ರಾತ್ರಿ ಎಲ್ಲ ಮಕ್ಕಳು ಮಲಗಿದ್ದಲ್ಲ ಹಾಗೆ. ಇಲ್ಲಿ ಇಬ್ಬರು ರಾತ್ರಿ ಫುಲ್ಲು ಮಲಗದೆ ಇಲ್ಲಿ ಒಂದು ಮಲಗಿದ್ದಾರೆ. ರಾತ್ರಿ ಫುಲ್ಲು ಮಲಗಲಿಲ್ಲ, 3 ಗಂಟೆ 4 ಗಂಟೆವರೆಗೆ ಹರಟೆ ಹೊಡೆದು ಈಗ ಮಲಗ್ತಾ ಇದ್ದಾರೆ, ಸೋಂಬೇರಿಗಳು. ಇಲ್ಲಿ ಇದೊಂದು ರೂಮು. ಇಲ್ಲಿ ಬಾಲಕಾರ್ತಿಗಳು ನೋಡಿ, ಬಾಲಕಾರ್ತಿಗಳು ಮಲಗ್ತಾ ಇದ್ದಾರೆ. ಈಗ ಇಲ್ಲಿಂದ ಸೀದಾ ಬಂದರೆ, ಡೈನಿಂಗ್ ಹಾಲಿಂದ ಸೀದಾ ಬಂದರೆ ಒಂದು ಎಕ್ಸ್ಟ್ರಾ ಕಿಚನನ್ನು ಇಟ್ಟಿದ್ದಾರೆ. ಅಂದರೆ ಏನಾದರೂ ಅಯರ್ನ್ ಮಾಡಲಿಕ್ಕೆ ಅಥವಾ ಏನಾದರೂ ಕೆಲಸ ಇದ್ದರೆ, ಎಕ್ಸ್ಟ್ರಾ ಏನಾದರೂ ಇದ್ದರೆ ಇಲ್ಲಿ ಮಾಡ್ತಾರೆ. ಇಲ್ಲಿ ಮೊಬೈಲ್ ಚಾರ್ಜ್ ಇಡ್ಬೋದು, ಇಲ್ಲಿ ಅಯರ್ನ್ ಮಾಡ್ಬೋದು. ಮೇಲೆಲ್ಲ
ಸ್ವಲ್ಪ ಡೆಕೋರೇಷನ್ ಥರ ಮಾಡಿದ್ದಾರೆ, ಸಾಮಾನೆಲ್ಲ ಇಟ್ಟಿದ್ದಾರೆ ಮೇಲೆ. ಇಲ್ಲಿ ವಾಶ್ ಬೇಸಿನ್ ಒಂದು ಇಟ್ಟಿದ್ದಾರೆ ಎಕ್ಸ್ಟ್ರಾ ಮಾತ್ರ. ಇಲ್ಲಿ ಫ್ರಿಡ್ಜ್ ಉಂಟು, ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರೆ. ಇದು ನಮ್ಮ ಮಾಮ, ನಮ್ಮ ಮನೆಯಲ್ಲಿ ಹಿರಿಯ ಅಜ್ಜಿ ಅಂತ ಇವರು. ಮತ್ತು ಹೀಗೇ ಬಂದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಕಿಚನ್ ಇಲ್ಲಿ ಕೂಡ ಹಾಕಿ, ಅಲ್ಲ ಎತ್ತರ ಕಿಚನ್ ಹಾಕಿಟ್ಟಿದ್ದೀಗ ಫಂಕ್ಷನ್ ಡಪ್ಪಲ್ಲ ಬೇಡ ಅವ್ರು ಮಾತ್ರ. ಫಂಕ್ಷನ್ ಆವಾಗೆಲ್ಲ ಇಲ್ಲೆಲ್ಲ ಗ್ಯಾಸ್ ಇಟ್ಟೆಲ್ಲ ಒಳ್ಳೇದಾಗ್ತದೆ ಪತ್ತಿರ ಮಾಡಲಿಕ್ಕೆ, ಅದಕ್ಕೆಲ್ಲ ಇದೆಲ್ಲ ಫಂಕ್ಷನ್ ಟೈಮಿಗೆಲ್ಲ ಯೂಸ್ ಆಗ್ತದೆ. ಈಗ ಯೂಸ್ ಆಗೋದಿಲ್ಲ. ಇಲ್ಲಿ ಒಂದು ವಾಷಿಂಗ್ ಬೇಸಿನ್, ಅಲ್ಲಿ ಒಂದು ವಾಷಿಂಗ್ ಬೇಸಿನ್, ಹೊರಗಡೆ ಟೋಟಲ್ 3 ವಾಷಿಂಗ್ ಬೇಸಿನ್ ಉಂಟು, 3 ಕಿಚನ್ ಉಂಟು. ಹಾಗೆ ಇಲ್ಲಿ ಫುಲ್ಲು ಸೆಕ್ಯೂರಿಟಿ, ರಾತ್ರಿ ಆಗುವಾಗ ಇಲ್ಲಿ ಬೀಗ ಹಾಕಿ ಬಿಡ್ತಾರೆ. ಅಲ್ಲಿಂದ ಈಗ ಸೀದಾ ಬಂದರೆ ಇಲ್ಲಿ ಒಂದು ಇಂಡಿಯನ್ ಬಾತ್ರೂಮ್ ಉಂಟು, ಇದು ಕೂಡ ಹಾಗೆ ಕಾಮನ್. ಹಾಗೆ ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಉಂಟು, ತುಂಬ ಓಲ್ಡ್ ಇದು ಆದರೆ ಬಟ್ ಇದರಲ್ಲಿ ಒಳ್ಳೆ ಮಣ್ಣು ಹೋಗ್ತದೆ ಅಂತ ಅದನ್ನು ಹಾಗೇ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲಿ ಸರ್ಫು ಹುಡಿ, ಕಂಫರ್ಟ್ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಗ್ಯಾಸ್, ಮೈಯವು ಇದನ್ನು ಮತ್ತೆ ಇದೊಂದು ರೆಡಿ ನೈಪತ್ರ ಮಾಡಲಿಕ್ಕೆ ಬ್ಯಾಟರ್ ರೆಡಿ ಮಾಡ್ತಾ ಇದ್ದಾರೆ. ಬಾಬಿ ನಂದು ಅಲ್ಲ ಕಾಂತ ಹೊಡಿಕೊಂಡ ಗಂಡವಲ್ಲ ಹೊಡಿಕಲ್ಲ ಅಲ್ಲ. ಇಲ್ಲಿ ತೊಂಡಿ ಮೇಲೆ ಹತ್ತಿದ್ದಾರೆ. ಹೀಗೆ ಹೊರಗಡೆ ಬಂದರೆ ಇದು ನೋಡಿ ನುಗ್ಗೆಕಾಯಿದು ಸೊಪ್ಪು, ತುಂಬ ಹೆಲ್ದಿ. ವರ್ಲ್ಡಲ್ಲಿ ಇದರಷ್ಟು ಹೆಲ್ದಿ ಯಾವುದೂ ಇಲ್ಲ. ಅಷ್ಟು ಹೆಲ್ದಿ ಆದಂತಹ ಒಂದು ಎಲೆ ಇದು. ಅಷ್ಟು ಒಳ್ಳೆ ಅಂದರೆ ನಿಮಗೆ ವರ್ಲ್ಡಲ್ಲಿ ಸಿಗಲಿಕ್ಕಿಲ್ಲ, ಅಷ್ಟು ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಇದು. ಇದನ್ನೇ ನಟ್ರ ಮಾಡಿ ಬಿತ್ತಿಟ್ರದ ಒಳ್ಳೆ ಉಂಟು ಮಾಷಾಲ್ಲ. ಆಮೇಲೆ ಇಲ್ಲಿ ಗೊಂಡೆಪ್ಪು ಇದು ಮರ ಉಂಟು. ಹಾಗೆ ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಬಾಬಿದು ಮನೆಯದು ಹೋಮ್ ಟೂರ್. ನಾವು ಫಸ್ಟಿಗೆ ಮದುವೆಯಾಗಿ ಬರುವಾಗ ಬಾಬಿ ಮದುವೆಯಾಗಿ ಫಸ್ಟಲ್ಲೆಲ್ಲ ಓಡಿದ್ದು ಹಂಚಿನ ಮನೆ, ಎಂತ ಸಣ್ಣ ಮನೆ ಅಂದರೆ ಸಣ್ಣ ಮನೆ. ಒಂದು ಆ ವೇಳೆ ಅದು ಎಲ್ಲಾದರೂ ಆ ವಿಡಿಯೋ ಅಥವಾ ಫೋಟೋ ಇದ್ರನ್ನ ಎಲ್ಲಾದರೂ ಆ್ಯಡ್ ಮಾಡ್ತೇನೆ. ಹಳೇ ಮನೆ ಅಂದರೆ ಅಷ್ಟು ಹಳೆ ಮನೆ ಅಂದರೆ ಕುತ್ಕೊಳ್ಳಿಕ್ಕೆ ಕೂಡ ಪ್ಲೇಸ್ ಇಲ್ಲ, ಅಷ್ಟು ಹಳೆ ಮನೆ. ಯಾವಾಗ ನನ್ನ ಅಣ್ಣ എൻ്റെ അല്ലടി എൻ്റെ ആങ്ങളെ വീട്ടിൽ കാല് വെച്ചതന്നെ ഉള്ളൂ. പിന്നെ വീട് അല്ലേ ദാദാ, ನನ್ನ ಆಂಗಲ ಕಾಲು ಕುತ್ತಿಯೇ പിന്നെ ಆಗ വെള്ളിയായോണ്ട് പോയി. പിന്നെ ನನ್ನ ಅಣ್ಣ ಯಾವಾಗ ಈ ಮನೆಗೆ ಬಂದು ಸೇರಿದ್ದಾನೆ ಅಲ್ಲಿ ಆಮೇಲೆ ಇವರದ್ದು ಮನೆ ದೊಡ್ಡದಾಯಿತು. ಮತ್ತೆ ಎಲ್ಲ ತಾರು ತೆಗೆದ್ರು, ಅದು ತೆಗೆದ್ರು, ಮತ್ತೆ ಗುಡಿಸಲ್ರ ಅಪರ ಅಂತ ಚೊಲ್ಲ ಆಗಿತ್ತು. ಮಾಷಾಲ್ಲ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇವ್ರದ್ದು ಬಿಸ್ನೆಸ್ ಎಲ್ಲ. ಮೊದಲೆಲ್ಲ ಗಲ್ಫಲ್ಲಿದ್ದರು, ಈಗ ಊರಿಗೆ ಬಂದು ಮೀನು ಫಿಶ್ ಅದರದ್ದು ಇದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗೆ ಈಗ ಮಾಷಾಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಖುಷಿ ಆಗ್ತದೆ ನೋಡಲಿಕ್ಕೆ ನಮಗೆ ಸಹ. ಯಾರಾದರೂ ಉದ್ಧಾರ ಆದರೆ ನಮಗೆ ಸಹ ನೋಡಲಿಕ್ಕೆ ಒಂದು ಖುಷಿ ಅಲ್ವಾ, ಯಾವಾಗಾದರೂ ಒಮ್ಮೆ ಬಂದು ಕೂತ್ಕೊಂಡು ಹೋಗೋದಲ್ಲ. ಹಾಗೆ ಈಗ ನೋಡಿ ನಮ್ಮದು ಹಿತ್ತಲು ತೋರಿಸ್ತೇನೆ. ಅವರದ್ದು ಹಿತ್ತಲು, ಅಲ್ಲಿ ಕೋಳಿ ಮತ್ತು ಇದು ಅವರದ್ದು ಮೀನಿದ್ದು ಬಾಕ್ಸ್, ಇದು ಮಾವಿನ ಗಿಡ, ತೆಂಗು. ಕೋಳಿ ಹಿಡ್ಬೋಯ್ತಾ ಪರ್ತು ಬೈರಾ? ಕೋಳಿಲ್ಲ ಇಲ್ಲಿ ನೋಡಿ ಒಂದು ಮದ್ರಂಗಿ ಗಿಡ ಉಂಟು, ಮೆಹಂದಿ ಹೆನ್ನದ್ದು ಗಿಡ. ಇದು ಸೀತಾಫಲದ್ದು ಗಿಡ.
ಇದು ನೋಡಿ ಕರ್ಚೊಪ್ಪು, ಕರಿಬೇವಿನ ಸೊಪ್ಪು, ಅದರದ್ದು ಗಿಡ. ಇದು ಪೇರಂಕಾಯಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ನನ್ನ ಬಾಬಿದ್ದು ಹೋಮ್ ಟೂರ್ ಯಾವ ಥರ ಉಂಟಂತ. ಮೇಲೆ ಕೂಡ ಒಂದು ಹಾಲ್ ಕಟ್ಟಿದ್ದಾರೆ, ಅದನ್ನು ತೋರಿಸ್ಲಿಕ್ಕೆ ನನಗೆ ನೆನಪಿಲ್ಲ. ಮೇಲೆ ಸೋಫಾ ಎಲ್ಲ ಹಾಕಿದ್ದಾರೆ. ಆಮೇಲೆ ಬ್ಯಾಕ್ ಸೈಡಲ್ಲಿ ಕೂಡ ಸ್ವಲ್ಪ ತೋರಿಸ್ಲಿಕ್ಕೆ ಇತ್ತು, ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಸೊ ಎನಿವೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. See you on my next another video. Bye. Assalamu alaikum. ಎಲ್ರಿಗೂ ನಮಸ್ಕಾರ.